Hi students, in previous sessions we came across different types of data structures in which we have studied stack and operations those can be performed on stack and some applications of stack. In this session we will be discussing on the evaluation of postfix expression. ಇವತ್ತಿನ ಸೆಷನ್ನಲ್ಲಿ ಸ್ಟ್ಯಾಕನ್ನು ಯೂಸ್ ಮಾಡಿಕೊಂಡು ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ಸನ್ನು ಹೇಗೆ ಎವ್ಯಾಲ್ಯೂಯೇಟ್ ಮಾಡಬೇಕು ಅನ್ನೋದನ್ನು ಕಲಿತೀವಿ. ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂದ ಕೂಡಲೇ ನಮಗೆ ಎಕ್ಸ್ಪ್ರೆಷನ್ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕಾಗತ್ತೆ, ಇದು ಅರ್ಥ ಆಗಬೇಕು ಅಂತಂದರೆ. ಸೊ ಬಿಫೋರ್ ವಿ ಗೋಯಿಂಗ್ ಇನ್ ಟು evaluation of postfix expression, it is necessary to know what is an expression. Expressions ಅನ್ನೋದು ನಿಮಗೆ ಬಹುಶಃ ಈಗಾಗಲೇ ಪರಿಚಯ ಇರುತ್ತೆ. ಅದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್, ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ನೀವು ಓದಿರ್ತೀರಿ. ಎಕ್ಸ್ಪ್ರೆಷನ್ ಈಸ್ ಎ ಸೀಕ್ವೆನ್ಸ್ ಆಫ್ ಆಪರೇಟರ್ಸ್ ಆ್ಯಂಡ್ ಆಪರ್ಯಾಂಡ್ಸ್. ನೋಡಿ, ಒಂದು ಎಕ್ಸ್ಪ್ರೆಷನಲ್ಲಿ ಏನಿರುತ್ತೆ, ಕೆಲವು ಆಪರೇಟರ್ಸ್ ಇರುತ್ತೆ ಮತ್ತು ಆಪರೆಂಟ್ಸ್ ಇರುತ್ತೆ. ಒಂದೇ ಆಪರೇಟರ್ ಇದ್ಬಿಟ್ಟು ಎರಡು ಆಪರೆಂಟ್ಸ್ ಇರ್ಬೋದು, ಈ ಥರ. ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ಆಪರೇಟರ್ಸ್ ಆ್ಯಂಡ್ ಆಪರೆಂಟ್ಸ್. ಈ ಎಕ್ಸ್ಪ್ರೆಷನನ್ನು ನಾವು ಸಾಲ್ವ್ ಮಾಡಿದಾಗ, ಸಿಂಪ್ಲಿಫೈ ಮಾಡಿದಾಗ ನಮಗೊಂದು ಸಿಂಗಲ್ ವ್ಯಾಲ್ಯೂ ಬರುತ್ತೆ, ಫೈನಲ್ ವ್ಯಾಲ್ಯೂ. ಅದು ಎಕ್ಸ್ಪ್ರೆಷನಿನ ಗುಣ. ಅದು. ಸೊ ನಾವೇನಂತ ಡಿಫೈನ್ ಮಾಡ್ತಿದ್ದೀನ, the sequence of operators and operands that reduces to a single value after evaluation is called an expression. Example ನೋಡಿ, ಇಲ್ಲಿ a plus b ಇದೆ. ಇಲ್ಲಿ a ಒಂದು ಆಪರೆಂಡ್, b ಒಂದು ಆಪರೆಂಡ್. ಈ ಪ್ಲಸ್ ಅನ್ನೋದು ಒಂದು ಆಪರೇಟರ್, a ಮತ್ತು b ಅನ್ನೋದು ಆಪರೆಂಡ್ಸ್. ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ಆಪರೇಟರ್ ಆ್ಯಂಡ್ ಟು ಆಪರೆಂಡ್ಸ್. ಈ ಫಾರ್ಮ್ಯಾಟಲ್ಲಿರುವಂಥ ಏನು ಸೆಂಟೆನ್ಸಸ್ಸನ್ನು, ಮ್ಯಾಥಮೆಟಿಕಲ್ ಸೆಂಟೆನ್ಸಸ್ಸನ್ನು ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಇಲ್ಲಿ ಕೆಲವು ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಇದೆ. ಇನ್ಫಿಕ್ಸ್ ಎಕ್ಸ್ಪ್ರೆಷನ್, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಅಂತ. ನಾವಿವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋದು ಎವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ನಮಗಿದು ಗೊತ್ತಿರಬೇಕು, ಅರ್ಥ ಆಗಿರಬೇಕು. ನೋಡಿ, ಇದು ಸಿಂಪಲ್ ಆಗಿದೆ, ವರ್ಡಲ್ಲೇ ಅರ್ಥ ಇದೆ. ಅದು ಲಿಟ್ರಲ್ ಮೀನಿಂಗು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ನಲ್ಲಿ ಇನ್ ಅಂತಂದರೆ ನೋಡಿ, ಆಪರೇಟರಲ್ಲಿದೆ, ಮಧ್ಯದಲ್ಲಿದೆ, ಎಡಗಡೆ ಮತ್ತು ಬಲಗಡೆ ಆಪರೆಂಟ್ಸ್ ಇದೆ, ಎ ಪ್ಲಸ್ ಬಿ. ಓಕೆ, ಒನ್ ಆಪರೇಟರ್, ಟು ಆಪರೆಂಟ್ಸ್. ಆಪರೇಟರು ಮಧ್ಯದಲ್ಲಿದೆ ಇದು, ಹಾಗಾಗಿ ಇದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತಂದರೆ ಆಪರೆಂಟ್ಸ್ ಆದಮೇಲೆ ಆಪರೇಟರ್ ಬರುತ್ತೆ. ಇಲ್ಲಿ ಎ ಮತ್ತು ಬಿ ಎರಡು ಆಪರೆಂಟ್ಸು ಫಸ್ಟ್ಗಿದೆ ನೋಡಿ, ಆಮೇಲೆ ಆಪರೇಟರ್ ಬಂದಿದೆ. ಸೊ ದೀಸ್ ಟೈಪ್ ಆಫ್ ಎಕ್ಸ್ಪ್ರೆಷನ್ಸ್ ಆರ್ ಕಾಲ್ಡ್ ಆಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್. ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಅಂತಂದರೆ, ಈಗ ನಿಮಗೆ ಇದು ಸುಲಭವಾಗಿ ಅದು ಗೊತ್ತಾಗುತ್ತೆ. ಪ್ರಿ ಅಂದರೆ ಮೊದಲೇ, ಆಪರೆಂಟ್ಸ್ಗಿಂತ ಮೊದಲೇ ಆಪರೇಟರ್ ಬರುತ್ತೆ. ಆ ಥರ ಇರುವಂಥ ಎಕ್ಸ್ಪ್ರೆಷನ್ಸ್ಗೆ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ಲಸ್ ಎ ಬಿ. ನೋಡಿ, ಈ ಮೂರು ಎಕ್ಸಾಂಪಲ್ಸಲ್ಲಿ ಎ ಮತ್ತು ಬಿ ಆಪರೆಂಟ್ಸು, ಆಪರೇಟರ್ ಎಲ್ಲಿ ಬಂತು ಅನ್ನೋದ್ರ ಮೇಲೆ ಅದು ಯಾವ ಟೈಪ್ ಆಫ್ ಎಕ್ಸ್ಪ್ರೆಷನ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಮಧ್ಯದಲ್ಲಿದ್ದರೆ ಇನ್ಫಿಕ್ಸ್ ಎಕ್ಸ್ಪ್ರೆಷನ್, ಆಪರೇಟರು ಕೊನೆಗಿದ್ರೆ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಅದೇ ಆಪರೇಟರು ಫಸ್ಟ್ಗೆ ಇದ್ದರೆ ಅದು ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್. ಒಂದು ಯಾವುದಾದ್ರೂ ಎಕ್ಸ್ಪ್ರೆಷನನ್ನು ನಾವು ಎವ್ಯಾಲ್ಯೂಯೇಟ್ ಮಾಡುವಾಗ, ಸಾಲ್ವ್ ಮಾಡುವಾಗ ನಮಗೆ ಆಪರೇಟರ್ ಪ್ರೆಸಿಡೆನ್ಸ್ ಗೊತ್ತಿರಬೇಕಾಗತ್ತೆ. ಇಲ್ಲಿ ಇದೊಂದು ಎಕ್ಸ್ಪ್ರೆಷನ್, ಎಂಥ ಎಕ್ಸ್ಪ್ರೆಷನ್ ಅಂತ ಹೇಳ್ತೀರಾ ಇದನ್ನು ನೀವು? ವೆರಿ ಗುಡ್, ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಯಾಕೆ ಅಂತಂದರೆ ಆಪರೇಟರು ಆಪರೆಂಟ್ಸ್ನ ಮಧ್ಯೆ ಇದೆ. ಓಕೆ, ಇಲ್ಲಿ ಎಷ್ಟು ಥರದ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಬೇಕಾಗಿದೆ ನೋಡಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. 3 ಮ್ಯಾಥಮೆಟಿಕಲ್ ಆಪ್ರೇಷನ್ಸ್. ಆದರೆ
ಯಾವುದನ್ನು ಫಸ್ಟ್ ಮಾಡಬೇಕು, ಯಾವುದನ್ನು ನೆಕ್ಸ್ಟ್ ಮಾಡಬೇಕು ಅನ್ನೋದು ನಮಗಿಲ್ಲಿ ಗೊಂದಲ ಆಗ್ಬೋದು. ಫಸ್ಟು 2 + 3 ಆ್ಯಡ್ ಮಾಡಿ ಅದರಿಂದ 5 ಸಬ್ಟ್ರ್ಯಾಕ್ಟ್ ಮಾಡಿ ಆಮೇಲೆ ಅದನ್ನು 6ಗೆ ಮಲ್ಟಿಪ್ಲೈ ಮಾಡಬೇಕು, ಅಥವಾ 6 ಫಸ್ಟ್ 2 + 3 ಆ್ಯಡ್ ಮಾಡಿ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇದು ಸಮಸ್ಯೆ. ಇಲ್ಲೂ ಹಾಗೆ 8 + 4 + 3 ಅಂತ ಇದೆ. 8ಗೆ 4 ಆ್ಯಡ್ ಮಾಡಿ ಆಮೇಲೆ 3 ಆ್ಯಡ್ ಮಾಡಬೇಕು, 3ಗೆ 4 ಆ್ಯಡ್ ಮಾಡಿ ಆಮೇಲೆ 8 ಆ್ಯಡ್ ಮಾಡಬೇಕು. ಅಫ್ಕೋರ್ಸ್ ಕಾಮ್ಯುಟೇಟಿವ್ ಪ್ರಾಪರ್ಟಿ ಪ್ರಕಾರ ನೀವು ಹೇಗೆ ಆ್ಯಡ್ ಮಾಡಿದ್ರು ಸಮ್ಸ್ ಈಕ್ವಲೇ ಬರುತ್ತೆ. ಬಟ್ ಈ ಥರ ಲೆಂತಿ ಎಕ್ಸ್ಪ್ರೆಷನ್ಸ್ ಇದ್ದಾಗ ಅದರೊಳಗಡೆ ಆಪರೇಟರ್ಸನ್ನು ಯಾವುದು ಫಸ್ಟ್ ಪರ್ಫಾರ್ಮ್ ಮಾಡಬೇಕು ಅನ್ನೋಕ್ಕೆ ಒಂದು ನಿಯಮ ಇದೆ, ಒಂದು ರೂಲ್ ಇದೆ. ನಾವು ಅದನ್ನು ಪ್ರಿಸಿಡೆನ್ಸ್ ಅಂತ ಕರಿತೀವಿ. ಯಾವ ಆಪರೇಟರ್ ಆದಮೇಲೆ ಯಾವ ಆಪರೇಟರ್ನ ತಗೋಬೇಕು ಎಕ್ಸಿಕ್ಯೂಷನ್ಗೆ ಅಂತ. ಇಲ್ಲಿ ಈ ಟೇಬಲಲ್ಲಿ ನೀವು ಅದನ್ನು ತಿಳ್ಕೋಬಹುದು. ಯಾವುದೇ ಎಕ್ಸ್ಪ್ರೆಷನ್ನಲ್ಲಿ ಮೊದಲು ಪ್ಯಾರೆಂಥಿಸಿಸ್ ಬಂದರೆ ಅದರ ಪ್ರೆಸಿಡೆನ್ಸ್ ಎಲ್ಲದಕ್ಕಿಂತ ಜಾಸ್ತಿ. ಅದಾದ ನಂತರ ಎಕ್ಸ್ಪೊನೆನ್ಷಿಯೇಷನ್, ಪವರ್ ಎಕ್ಸ್ಪೊನೆನ್ಷಿಯಲ್ ಫಾರ್ಮುಲಾ ಇರುತ್ತಲ್ವ, ಆ ಎಕ್ಸ್ಪೊನೆಂಟನ್ನು ತಗೋತೀವಿ. ಆಮೇಲೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಈ ಆರ್ಡ್ರಲ್ಲಿ ನಾವು ಎಕ್ಸ್ಪ್ರೆಷನನ್ನು ಸಾಲ್ವ್ ಮಾಡಬೇಕು. ಇದನ್ನು ನೀವು ಬಹುಶಃ ಎಲಿಮೆಂಟ್ರಿ ಸ್ಕೂಲಲ್ಲಿ ಕಲ್ತಿರ್ತೀರಿ, ಬಾಡ್ ಮ್ಯಾಥ್ಸ್ ನಿಯಮ ಅಂತ. B ಫಾರ್ ಬ್ರಾಕೆಟ್ಸ್, O ಫಾರ್ ಸ್ಪೆಷಲ್ ಮಲ್ಟಿಪ್ಲಿಕೇಶನ್, ಆಫ್ ಅಂತ ಹೇಳ್ತೀವಿ, D ಫಾರ್ ಡಿವಿಷನ್, M ಫಾರ್ ಮಲ್ಟಿಪ್ಲಿಕೇಶನ್, A ಫಾರ್ ಅಡಿಷನ್ ಆ್ಯಂಡ್ ಲಾಸ್ಟ್ಲಿ S ಫಾರ್ ಸಬ್ಟ್ರಾಕ್ಷನ್ ಅಂತ ಕಲ್ತಿದ್ದೀವಿ. ಅಸೋಸಿಯೇಟಿವಿಟಿ ಅಂತಂದರೆ ಒಂದೇ ಎಕ್ಸ್ಪ್ರೆಷನ್ನಲ್ಲಿ ರಿಪೀಟೆಡ್ ಆಗಿ ಸೇಮ್ ಆಪರೇಟರ್ ಬಂದರೆ ಯಾವುದನ್ನು ಫಸ್ಟ್ ಬಿಡಿಸ್ಬೇಕು, ಎಡಗಡೆಗ ಬಲಗಡೆಗ ಅಂತೇಳಿ. ಸೊ ಅದು ಅಸೋಸಿಯೇಟಿವಿಟಿ. L to R ಅಂದರೆ ಲೆಫ್ಟ್ ಟು ರೈಟ್. ಲೆಫ್ಟ್ ಸೈಡಿಂದ ಎಕ್ಸ್ಪ್ರೆಷನ್ ನಾವು ಓದ್ತಾ ಹೋದಾಗ ಯಾವುದು ಫಸ್ಟ್ ಬರುತ್ತೆ ಅದನ್ನು ನಾವು ಫಸ್ಟ್ ತಗೋಬೇಕು. ಹಾಗೆ L to R, R to L ಅಂದರೆ ರೈಟ್ ಟು ಲೆಫ್ಟ್, ಎಕ್ಸ್ಪೊನೆನ್ಷಿಯೇಷನ್ಗೆ ಮಾತ್ರ. ಇನ್ನು ಉಳಿದಕ್ಕೆಲ್ಲವಕ್ಕೂ ಲೆಫ್ಟ್ ಟು ರೈಟ್ ಇದೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಆ್ಯಕ್ಚುಲಿ ಇವತ್ತಿನ ಸೆಷನನ್ನು ಕೋರ್ ಪಾರ್ಟ್ ಇದು. ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಅದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ ಅಂತ ಒಂದು ಎಕ್ಸಾಂಪಲ್ ಎಕ್ಸ್ಪ್ರೆಷನ್ ಇದೆ ನೋಡಿ. ಇದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. 241 - 3 × ಪ್ಲಸ್ ಇದೆ. ಸೊ ಇದು ಎಲ್ಲ ಆಪರೇಟರ್ಸು ಆಪರೆಂಡ್ಸ್ ಆದ ನಂತರ ಬಂದಿರೋದ್ರಿಂದ ಇದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಅಥವಾ ಇವ್ಯಾಲ್ಯೂಯೇಟ್ ಮಾಡಿ ಅದರ ವ್ಯಾಲ್ಯೂ ಏನು ಅಂತ ಕಂಡುಹಿಡಿಬೇಕು. ಅದನ್ನು ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಇದನ್ನು ನಾವು ಸ್ಟ್ಯಾಕ್ ಯೂಸ್ ಮಾಡ್ಕೊಂಡು ಮಾಡೋದು ತುಂಬ ಸುಲಭ. ಹಾಗಾಗಿ ಇಂಥ ಅಪ್ಲಿಕೇಶನ್ಸ್ ಎಲ್ಲವೂ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ಸನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಸ್ಟ್ಯಾಕಲ್ಲಿ ಲಾಸ್ಟ್ ಇನ್ ಫಸ್ಟ್ ಔಟ್, ಯಾವ ಎಲಿಮೆಂಟನ್ನು ಲಾಸ್ಟ್ಗೆ ನಾವು ಇನ್ಸರ್ಟ್ ಮಾಡಿಟ್ಟಿರ್ತೀವಿ ಅದನ್ನು ಫಸ್ಟ್ ನಾವು ಪಾಪ್ ಮಾಡಬೇಕಾಗತ್ತೆ. ಆ ಫೀಚರು, ಆ ಗುಣ ನಮಗೆ ಪೋಸ್ಟ್ ಫಿಕ್ಸ್ ಎವ್ಯಾಲ್ಯೂಯೇಷನನ್ನು ಎವ್ಯಾಲ್ಯೂಯೇಟ್ ಮಾಡುವಾಗ ಬೇಕಾಗತ್ತೆ. ಸೊ ನಾವು ಸ್ಟ್ಯಾಕನ್ನೇ ಯೂಸ್ ಮಾಡ್ತೀವಿ. ಈಗ ಮೊದಲಿಗೆ ಎವ್ಯಾಲ್ಯೂಯೇಷನ್ ಮಾಡುವಾಗ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ತಿಳ್ಕೊಂಡ್ಬಿಡೋಣ. ಆಮೇಲೆ ಅದರ ಅಲ್ಗಾರಿದಮ್ಮು ಮತ್ತು ಇಂಪ್ಲಿಮೆಂಟೇಷನ್ ಕಡೆ ಹೋಗೋಣ. ನಾವು ಎಡಗಡೆಯಿಂದ ಸ್ಕ್ಯಾನ್ ಮಾಡ್ತಾ ಬರ್ತೀವಿ. ಫಸ್ಟ್ಗೆ ಆಪರೇಟರ್ ಅಥವಾ ಆಪರೆಂಟ್ ಯಾವುದಿದೆ ನೋಡಬೇಕು. ಆಪರೆಂಟ್ಸ್ ಬಂದರೆ ಅದನ್ನು ಸ್ಟ್ಯಾಕಿಗೆ ಪುಷ್ ಮಾಡಬೇಕು. ಅದು ಮಾಡ್ತಾ ಹೋಗೋಣ. ಫಸ್ಟ್ ಯಾವುದಿದೆ ಲೆಟರು 2 ಇದೆ, 2 ಆಪರೆಂಡ್, ಹಾಗಾಗಿ ಪುಷ್ ಮಾಡಬೇಕು. ಪುಷ್ 2 ನಾವೇನು ಮಾಡ್ತೀವಿ, ಸ್ಟ್ಯಾಕಿಗೆ ಅದನ್ನು ಪುಷ್ ಮಾಡ್ತೀವಿ. 2 ಫಸ್ಟ್ ಎಲಿಮೆಂಟ್. ನೆಕ್ಸ್ಟು ಎರಡನೇದು ಚೆಕ್ ಮಾಡ್ತೀವಿ, ಸಿಂಬಲ್ಲು ಏನಿದೆ ಅಲ್ಲಿ, ಎಗೇನ್ ಆಪರೆಂಡ್ ಇದೆ 4, ಅದನ್ನು ಮತ್ತೆ ಪುಷ್ ಮಾಡ್ತೀವಿ ಸ್ಟ್ಯಾಕಿಗೆ. ಸೊ 2 ಮೇಲೆ 4 ಬರುತ್ತೆ, ಟಾಪ್ ಮೋಸ್ಟ್ ಎಲಿಮೆಂಟ್ 4. ಆಮೇಲೆ ನೆಕ್ಸ್ಟ್ ಸಿಂಬಲ್ ಯಾವುದಿದೆ, 1 ಇದೆ, ಎಗೇನ್ ಇದು ಆಪರೆಂಡ್, ಪುಷ್ ಮಾಡ್ತೀವಿ ಸ್ಟ್ಯಾಕಿಗೆ. ಸೊ ಈಗ ಟಾಪಲ್ಲಿ 1 ಬಂತು. 3 ಪುಷ್ ಆಪ್ರೇಷನ್ ಮಾಡಿದ್ದೀವಿ ಇಲ್ಲಿ, ಪುಷ್ 2, ಪುಷ್ 4, ಪುಷ್ 1. ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ಆಪರೆಂಟ್ಸ್. ಎವ್ಯಾಲ್ಯೂಯೇಷನ್ ಮಾಡುವಾಗ ಆಪರೆಂಟ್ಸ್ ಬಂದ ತಕ್ಷಣ ಅದನ್ನು ಸ್ಟ್ಯಾಕಿಗೆ ಪುಷ್ ಮಾಡಬೇಕು, ಟಾಪ್ ಆಫ್ ದಿ ಸ್ಟ್ಯಾಕಿಗೆ. ಆಪರೇಟರ್ ಬಂತು ನೆಕ್ಸ್ಟ್. ಈಗೇನು ಮಾಡಬೇಕು ನೋಡಿ,
ಮೈನಸ್ ಆಪರೇಟರ್ ಬಂತು. ಬಂದಾಗ ಪಾಪ್ ಆಪ್ರೇಷನ್ ಮಾಡಬೇಕು. ಇಲ್ಲಿ ಟಾಪಲ್ಲಿರುವಂಥ 2 ಎಲಿಮೆಂಟ್ಸನ್ನು ತೆಗಿಬೇಕು, 1 ಮತ್ತು 4 ತೆಗಿತೀವಿ. ತೆಗೆದಾಗ 4 - 1 ಆ ಆಪರೇಟರ್ ಏನಿದೆ ಮೈನಸ್ ಅಂತ ಇದೆ, ಸೊ ಅದನ್ನ ಪರ್ಫಾರ್ಮ್ ಮಾಡ್ತೀವಿ. 4 - 1 ದಟ್ ಈಸ್ ಈಕ್ವಲ್ ಟು 3. ಬಂದಿರೋಂಥ ಡಿಫರೆನ್ಸ್ ಅಥವಾ ಆನ್ಸರ್ ಏನಿದೆ ಅದನ್ನು ಎಗೇನ್ ಅದನ್ನು ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ. ಯಾಕೆ ಅಂತಂದರೆ ಅದು ಆಪರೆಂಡ್. ಈಗ ಸ್ಟ್ಯಾಕಲ್ಲಿ ಉಳಿದಿರೋ ವ್ಯಾಲ್ಯೂ ಏನು 2 ಆ್ಯಂಡ್ 3. ನಾವೀಗ ಸ್ಕ್ಯಾನಿಂಗ್ ಎಲ್ಲಿವರೆಗೂ ಬಂದಿದೆ, ಮೈನಸ್ ತನಕ ಬಂದಿದೆ. ನೆಕ್ಸ್ಟ್ ಸಿಂಬಲ್ ನಮಗೆ ಸಿಗೋದು 3. ಇದು ಆಪರೆಂಡ್ ಏನು ಮಾಡಬೇಕು, ಪುಷ್ ಮಾಡಬೇಕು. ವೆರಿ ಗುಡ್, ಪುಷ್ 3. 3ಯನ್ನು ಪುಷ್ ಮಾಡಿದಾಗ ಸ್ಟ್ಯಾಕ್ ಏನಾಗುತ್ತೆ, 2 ಇತ್ತು, ಆಮೇಲೆ 3 ಮತ್ತು ಟಾಪಲ್ಲಿ 3 ಈಗ ಪುಷ್ ಮಾಡಿದ್ದೀವಿ. 2 3 3 ಇದೆ. ನೆಕ್ಸ್ಟ್ ಸಿಂಬಲ್ ನೋಡೋಣ, ಆಸ್ಟರಿಸ್ಕ್ ಅಂದರೆ ಇಂಟು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿದೆ. ಆಪರೇಟರ್ ಬಂದ ತಕ್ಷಣ ನಾವೇನು ಮಾಡಬೇಕು, ಸ್ಟ್ಯಾಕಿಂದ ಟಾಪ್ ಮೋಸ್ಟ್ 2 ಎಲಿಮೆಂಟ್ಸನ್ನು ಪಾಪ್ ಮಾಡಬೇಕು. ಟಾಪ್ ಮೋಸ್ಟ್ 2 ಅಂತಂದರೆ 3 ಆ್ಯಂಡ್ 3 ಎರಡನ್ನೂ ತಗೊಳ್ತೀವಿ. ತಗೊಂಡು ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. 3 × 3 = 9. ಬಂದಿರೋ ಆನ್ಸರನ್ನು ಅಗೇನ್ ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ. 2 ಮತ್ತು 9 2 ಎಲಿಮೆಂಟ್ ಹಿಡಿತೀವಿ. ಈಗ ಅದರಲ್ಲಿ ಟಾಪು 9. ನೆಕ್ಸ್ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ಮತ್ತೆ ಸ್ಕ್ಯಾನ್ ಮಾಡಿದಾಗ ನೆಕ್ಸ್ಟ್ ಸಿಗುವಂಥ ಸಿಂಬಲ್ಲು ಪ್ಲಸ್ ಅಡಿಷನ್. ಸೊ ಆಪರೇಟರ್ ಬಂದ ತಕ್ಷಣ ಉಳಿದಿರೋಂಥ ಸ್ಟ್ಯಾಕಲ್ಲಿರೋಂಥ 2 ಆಪರೆಂಟ್ಸನ್ನು ಪಾಪ್ ಮಾಡ್ತೀವಿ. 9 + 2 ದಟ್ ಈಸ್ ಈಕ್ವಲ್ ಟು 11. ಬಂದಿರೋಂಥ ಸಮ್ಮನ್ನು ಎಗೇನ್ ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ, ಅಂದರೆ ಸ್ಟ್ಯಾಕಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ದ ಸೊಲ್ಯೂಷನ್ ಫಾರ್ ದಿಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಈಸ್ 11. ಸೊ ಇವ್ಯಾಲ್ಯೂಯೇಷನ್ ಮಾಡಾಯಿತು. ಹೀಗೆ ನಮಗೆ ಲಾಸ್ಟ್ ಇನ್ಸರ್ಟ್ ಮಾಡಿರೋಂಥ 2 ಎಲಿಮೆಂಟ್ಸನ್ನು ಪಾಪ್ ಮಾಡಬೇಕಾಗತ್ತೆ. ಯಾವಾಗ ಆಪರೇಟರ್ ಸಿಕ್ಕಾಗ. ಸೊ ಅಂಥ ಟೈಮಲ್ಲಿ ನಮಗೆ ಲಾಸ್ಟ್ ಇನ್ ಫಸ್ಟ್ ಔಟ್ ಈ ಫೀಚರು ಹೆಲ್ಪ್ ಆಗುತ್ತೆ. ಸೊ ನಾವಿಲ್ಲಿ ಸ್ಟ್ಯಾಕನ್ನು ಯೂಸ್ ಮಾಡ್ತೀವಿ. ಈಗ ನಾನು ಒಂದು ಎಕ್ಸಾಂಪಲ್ ಸಮೇತ ಏನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಅದನ್ನು ಒಂದು ಅಲ್ಗಾರಿದಮ್ ರೀತಿಯಲ್ಲಿ ಬರೆದ್ರೆ, ಅಂದರೆ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ಪು ಅಂತ ಬರೆದ್ರೆ ಹೀಗಿರುತ್ತೆ ನೋಡಿ. ಎವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಮಾಡುವಾಗ ಏನೇನು ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಮೊದಲನೇ ಸ್ಟೆಪ್ಪು, ಕೊಟ್ಟಿರೋಂಥ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನಲ್ಲಿ ಇರೋಂಥ ಸಿಂಬಲ್ಗಳನ್ನು ಲೆಫ್ಟಿಂದ ರೈಟ್ಗೆ ಸ್ಕ್ಯಾನ್ ಮಾಡಬೇಕು. 1 ಬೈ 1 ತಗೊಳ್ತಾ ಹೋಗಬೇಕು. ನೆಕ್ಸ್ಟು ಆ ಸ್ಕ್ಯಾನ್ಡ್ ಸಿಂಬಲ್ಲು ಆಪರೆಂಡ್ ಆಗಿದ್ದರೆ ಅದನ್ನು ಸ್ಟ್ಯಾಕಿಗೆ ಪುಷ್ ಮಾಡಬೇಕು. ಒಂದು ವೇಳೆ ಆ ಸ್ಕ್ಯಾನ್ಡ್ ಸಿಂಬಲ್ಲು ಆಪರೇಟರ್ ಆಗಿದ್ದರೆ ಸ್ಟ್ಯಾಕ್ನ ಟಾಪಿಂದ 2 ಎಲಿಮೆಂಟ್ಸನ್ನು ಪಾಪ್ ಮಾಡಬೇಕು. 2 ಎಲಿಮೆಂಟ್ಸನ್ನು ಪಾಪ್ ಮಾಡಬೇಕು. ಪಾಪ್ ಮಾಡಿದಾಗ ಫಸ್ಟ್ ಎಲಿಮೆಂಟ್ ಏನು ಸ್ಟ್ಯಾಕಿಂದ ತೆಗಿತೀವಿ, ಟಾಪ್ ಮೋಸ್ಟ್ ಎಲಿಮೆಂಟನ್ನು, ಅದನ್ನು ಆಪರೆಂಡ್ 2 ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ತೆಗಿಯುವಂಥ ಆಪರೆಂಡನ್ನು ಆಪರೆಂಡ್ 1 ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಇದಾದಮೇಲೆ ಆಪರೇಟರ್ ಬಂದಿರುತ್ತಲ್ವ, ಅದು ಯಾವ ಆಪರೇಷನ್ ಆಗಿರುತ್ತೆ ಅದನ್ನು ಪರ್ಫಾರ್ಮ್ ಮಾಡಬೇಕು. ಬರುವಂಥ ರಿಸಲ್ಟ್ ಈಸ್ ಈಕ್ವಲ್ ಟು ಆಪರೆಂಡ್ 1 ಆಪರೇಟರ್ ಆಪರೆಂಡ್ 2. ಸೊ ಫಸ್ಟ್ ಪಾಪ್ ಮಾಡಿದಂಥ ಎಲಿಮೆಂಟನ್ನು ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಪಾಪ್ ಮಾಡಿದ್ದನ್ನು ಆಪರೆಂಡ್ 1ಗೆ ಹಾಕೋಬೇಕು. ಕೊಟ್ಟಿರೋ ಆಪ್ರೇಷನನ್ನು ಪರ್ಫಾರ್ಮ್ ಮಾಡಬೇಕು. ಬಂದಿರೋ ರಿಸಲ್ಟನ್ನು ಸ್ಟ್ಯಾಕಿಗೆ ಪುಷ್ ಮಾಡಬೇಕು. ಇದನ್ನು ನಾ ಕೊಟ್ಟಿರೋಂಥ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗೋವರೆಗೂ ಕೂಡ ರಿಪೀಟ್ ಮಾಡಬೇಕು ಈ ಪ್ರೋಸೆಸನ್ನು. ಇದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ಎವ್ಯಾಲ್ಯೂಯೇಷನ್ ಮಾಡುವಂತಹ ವಿಧಾನ. ನಿಮಗೆ ಎಕ್ಸಾಮಲ್ಲಿ ಈ ಥರ ಪ್ರಾಬ್ಲಮ್ ಕೇಳ್ಬೋದು. ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕೊಡ್ತಾರೆ, ಅಲ್ಲಿ ವ್ಯಾಲ್ಯೂಸ್ ಇರೋದಿಲ್ಲ ನೋಡಿ, ಲಿಟರಲ್ಸ್ ಇದೆ, ಆಲ್ಫಾಬೆಟ್ಸ್ ಇದೆ. AB + C - BA + C $- ಹೀಗಿದೆ. ಇದನ್ನು ಎವ್ಯಾಲ್ಯೂಯೇಟ್ ಮಾಡಿ ಅಂತ ಹೇಳ್ತಾರೆ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು. ಅದಕ್ಕೆ ವ್ಯಾಲ್ಯೂಸು ಕೊಡ್ತಾರೆ. ಏನು, ಫಾರ್ ಗಿವನ್ ವ್ಯಾಲ್ಯೂ A = 1, B = 2, C = 3. ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. A ಜಾಗದಲ್ಲಿ 1, B ಜಾಗದಲ್ಲಿ 2, C ಜಾಗದಲ್ಲಿ 3 ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಈ ಗಿವನ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು.
ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಎಕ್ಸ್ಪ್ರೆಷನ್ನು ಈ ಫಾರ್ಮಿಗೆ ಬರುತ್ತೆ. 1 ಯಾಕೆಂದರೆ ಎ ಜಾಗದಲ್ಲಿ 1 ಬರ್ಕೊಳ್ತೀವಿ, ಬಿ ಜಾಗದಲ್ಲಿ 2 ಪ್ಲಸ್ ಸಿ ಜಾಗದಲ್ಲಿ 3 ಹಾಗೆ ಬರ್ಕೋತಾ ಹೋದರೆ 1 2 ಪ್ಲಸ್ 3 ಮೈನಸ್ 2 1 ಪ್ಲಸ್ 3 ಡಾಲರ್ ಮೈನಸ್. ನೀವು ಇದನ್ನು 21 12 ಅಂತ ಓದಬಾರ್ದು, ಆಪರೆಂಟ್ಸು ಸಪ್ರೇಟಾಗಿ ಓದಬೇಕು. ಅದನ್ನು ಮಾಡಿ ನಾವು ಗಿವನ್ ಅಲ್ಗಾರಿದಮ್ ಪ್ರಕಾರ ಇದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು. ಅದನ್ನು ನಾವು ಸ್ಟ್ಯಾಕ್ ಟೇಬಲ್ ಯೂಸ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿದ್ರೆ, ಟ್ರೇಸ್ ಮಾಡಿದ್ರೆ ಈ ಪ್ರಾಬ್ಲಮನ್ನು ಹೇಗೆ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಎಕ್ಸಾಂಪಲ್, ಇದು ಗಿವನ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್, ಇದು ಸಿಂಬಲ್ ಸ್ಕ್ಯಾನ್ಡ್, ಅಂದರೆ ಒಂದೊಂದೇ ಸಿಂಬಲ್ ಸ್ಕ್ಯಾನ್ ಮಾಡ್ತೀವಿ. ಆಪರೆಂಟ್ ಬಂದರೆ ಪುಷ್ ಮಾಡ್ತೀವಿ ಸ್ಟ್ಯಾಕಿಗೆ. ಆ ಸ್ಟ್ಯಾಕ್ ಕಂಟೆಂಟ್ಸನ್ನು ನಾವಿಲ್ಲಿ ನೋಡ್ಬೋದು, ಲಿಸ್ಟ್ ಮಾಡಿರ್ತೀವಿ. ಆಪರೇಟರ್ ಬಂದರೆ ಆಪರೆಂಟ್ 2 ಆಪರೆಂಟ್ 1 ನಾವಿಲ್ಲಿ ತೋರಿಸ್ಕೊಳ್ತೀವಿ ಯಾವ್ಯಾವುದನ್ನು ಪಾಪ್ ಮಾಡಿದ್ದೀವಿ ಅಂತ. ಪರ್ಫಾರ್ಮ್ ಮಾಡ್ತೀವಿ ಇಲ್ಲಿ ಯಾವ ಆಪ್ರೇಷನ್ ಬರುತ್ತೋ ಅದನ್ನು. ಓಕೆ, ಫಸ್ಟ್ 1 ಬಂತು, ನೇರವಾಗಿ ಸ್ಟ್ಯಾಕಿಗೆ ಪುಷ್ ಮಾಡಿದ್ವಿ. 2 ಬಂತು, ಸ್ಟ್ಯಾಕಿಗೆ ಪುಷ್ ಮಾಡಿದ್ವಿ. ಸ್ಟ್ಯಾಕಲ್ಲಿ ಈಗ 1 ಮತ್ತು 2 ಇದೆ, ಟಾಪಲ್ಲಿ 2 ಇದೆ. ಆಪರೇಟರ್ ಬಂತು ಪ್ಲಸ್, ಎಲ್ಲಿ ಇಲ್ಲಿ ಪ್ಲಸ್ ಬಂತು. ಬಂದಾಗ 2 ಎಲಿಮೆಂಟನ್ನು ಪಾಪ್ ಮಾಡಬೇಕು ಸ್ಟ್ಯಾಕಿಂದ. ಫಸ್ಟನ್ನ ಪಾಪ್ ಮಾಡೋದು ಯಾವುದು? 2, ಅದನ್ನು ಆಪರೆಂಟ್ 2 ಅಂತ ಹಾಕ್ಕೊಳ್ತೀವಿ. ನೆಕ್ಸ್ಟ್ 1 ಆಪರೆಂಟ್ 1. ಇವೆರಡರ ಮೇಲೆ ಗಿವನ್ ಆಪ್ರೇಷನ್ ಏನು? ಪ್ಲಸ್ 1 + 2 ದಟ್ ಈಸ್ ಈಕ್ವಲ್ ಟು 3. ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ 3ನ, ಒಂದೇ ಎಲಿಮೆಂಟ್ ಇದೆ ಸ್ಟ್ಯಾಕಲ್ಲಿ. ನೆಕ್ಸ್ಟು ಸ್ಕ್ಯಾನ್ ಮಾಡ್ತೀವಿ ಸಿಂಬಲನ್ನು 3 ಆಪರೆಂಟ್, ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ. ನೆಕ್ಸ್ಟ್ ಮೈನಸ್ ಆಪರೇಟರ್, ಎರಡನ್ನು ಪಾಪ್ ಮಾಡಬೇಕು. ಸ್ಟ್ಯಾಕಲ್ಲಿರೋ ಯಾವ್ಯಾವು? 3 and 3 ಪುಷ್ ಪಾಪ್ ಮಾಡ್ತೀವಿ. ರಿಸಲ್ಟ್ ಏನಾಗುತ್ತೆ? 3 - 3 ದಟ್ ಈಸ್ ಈಕ್ವಲ್ ಟು 0. ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ 0ನ. ನೆಕ್ಸ್ಟ್ ಸಿಂಬಲ್ 2 ಆಪರೆಂಟ್, ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ. ನೆಕ್ಸ್ಟ್ ಸಿಂಬಲ್ ಈಸ್ 1 ಅಗೇನ್ ಆಪರೆಂಟ್, ಅದನ್ನು ಮತ್ತೆ ಪುಷ್ ಮಾಡ್ತೀವಿ ಸ್ಟ್ಯಾಕಿಗೆ. ನೆಕ್ಸ್ಟ್ ಸಿಂಬಲ್ ಈಸ್ ಆಪರೇಟರ್ ದಟ್ ಈಸ್ ಪ್ಲಸ್. ಸೊ 2 ಎಲಿಮೆಂಟ್ಸ್ ಹ್ಯಾಸ್ ಟು ಬಿ ಪಾಪ್ಡ್ ಫ್ರಮ್ ದಿ ಸ್ಟ್ಯಾಕ್. 1 and 2 ಮೇಲಿಂದ ನೋಡಿ 1 and 2 ಪಾಪ್ ಮಾಡಿದ್ವಿ. ಅದನ್ನು ಆ್ಯಡ್ ಮಾಡ್ತೀವಿ, 3 ಬರುತ್ತೆ. ಅದನ್ನು ಹೇಗೆ ಪುಷ್ ಮಾಡ್ತೀವಿ ಸ್ಟ್ಯಾಕಿಗೆ. ನೆಕ್ಸ್ಟ್ ಸಿಂಬಲ್ ಈಸ್ 3 ಆಪರೆಂಟ್, ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ. ನೆಕ್ಸ್ಟ್ ಸಿಂಬಲ್ ಈಸ್ ಡಾಲರ್ ಆಪರೇಟರ್, ಏನು ಮಾಡ್ತೀವಿ? ಪಾಪ್ ಮಾಡ್ತೀವಿ 3 and 3 ಡಾಲರ್. ಇಲ್ಲಿ ಎಕ್ಸ್ಪೋನೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಪವರ್ ಅಂದರೆ ಇದು 3 to the power of 3 ಅಂತ. ಓಕೆ, ಅದನ್ನು ನಾವಿಲ್ಲಿ ಪರ್ಫಾರ್ಮ್ ಮಾಡಿದಾಗ 3 × 3 × 3 3 3s are 9 9 3s are 27. ಸೊ 27 ಪುಷ್ ಮಾಡ್ತೀವಿ ಸ್ಟ್ಯಾಕಿಗೆ. ನೆಕ್ಸ್ಟು ಆಪರೇಟರ್ ಮೈನಸ್ ಬಂತು, ಮತ್ತೆ ಪಾಪ್ ಮಾಡಬೇಕು. ಮೈನಸ್ ಇರೋದ್ರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. 0 - 27 ಆಪರೆಂಟ್ 1ಇಂದ ಆಪರೆಂಟ್ 2 ಕಳಿಬೇಕು. -27 ಬರುತ್ತೆ. ದಟ್ ಈಸ್ ದ ಫೈನಲ್ ಆನ್ಸರ್ ಫಾರ್ ಗಿವನ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ದಟ್ ಈಸ್ AB + C - BA + C ಎಕ್ಸ್ಪೋನೆನ್ಷಿಯಲ್ ಆ್ಯಕ್ಚುಲಿ ಮೈನಸ್. ಅದಕ್ಕೆ ವ್ಯಾಲ್ಯೂಸನ್ನು ಅವ್ರು ಕೊಟ್ಟಿದ್ರು. ಸೊ ರಿಸಲ್ಟ್ ಈಸ್ -27. ಈ ಥರ ನೀವು ಎಕ್ಸಾಮಲ್ಲಿ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ಆಲ್ಫಾಬೆಟ್ಸ್ ಫಾರ್ಮಲ್ಲಿ ಕೊಟ್ಟಾಗ ಗಿವನ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಮ ಏನು ಅಲ್ಗಾರಿದಮ್ ಇದೆ ಅದರ ಪ್ರಕಾರ ನೀವು ಸ್ಟ್ಯಾಕ್ ಟೇಬಲನ್ನು ಹಾಕಿ ಸೊಲ್ಯೂಷನನ್ನು ಕಂಡುಹಿಡಿಬೇಕು. ಇದು ನಿಮಗೆ ಎಕ್ಸರ್ಸೈಸಿಗೆ ಅಂತ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ನೀವು ಈ ಸೆಷನ್ ಮುಗಿದ ನಂತರ ನಿಮಗೆ ಯಾವಾಗ ಪ್ರಾಕ್ಟೀಸ್ ಆಗುತ್ತೆ, ಇದು ಎಕ್ಸಾಮಲ್ಲಿ ಸುಲಭವಾಗಿ ಇವನ್ನ ಸಾಲ್ವ್ ಮಾಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಗೆ ABC ವ್ಯಾಲ್ಯೂಸ್ ಕೊಟ್ಟಿದ್ದೀವಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸ್ಟ್ಯಾಕ್ ಟೇಬಲನ್ನು ಯೂಸ್ ಮಾಡಿಕೊಂಡು ಎವ್ಯಾಲ್ಯೂಯೇಟ್ ಮಾಡಿ. ಈ ಸೆಷನ್ನಲ್ಲಿ ಎಕ್ಸ್ಪ್ರೆಷನ್ ಅಂತಂದ್ರೆ ಏನು ಕಲ್ತಿದ್ದೀವಿ, ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಯಾವುದು ಅಂತ ತಿಳ್ಕೊಂಡಿದ್ದೀವಿ. ಇನ್ಫಿಕ್ಸ್ ಎಕ್ಸ್ಪ್ರೆಷನ್, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಆ್ಯಂಡ್ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್. ಅದಕ್ಕೆ ಎಕ್ಸಾಂಪಲ್ಸನ್ನು ನೋಡಿದ್ದೀವಿ. ಆಮೇಲೆ ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀವಿ. ಈ ಸೆಷನ್ಗೆ ಇದಿಷ್ಟು. ನೆಕ್ಸ್ಟ್ ಸೆಷನ್ನಲ್ಲಿ ಸ್ಟ್ಯಾಕ್ನ ಇನ್ನೊಂದು ಅಪ್ಲಿಕೇಶನ್, ದಟ್ ಈಸ್ ಕನ್ವರ್ಷನ್
ಫ್ರಮ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅದನ್ನು ನೋಡೋಣ. ಥ್ಯಾಂಕ್ ಯು.